ಸ್ಯಾಂಡಲ್ವುಡ್ನಲ್ಲಿ ಚೆಲುವಿನ ಚಿತ್ತಾರ ಬಿಡಿಸಿದ ಹುಡುಗಿ ಅಮೂಲ್ಯ. ಇವತ್ತು ಈ ಚಂದನದ ಬೆಡಗಿಗೆ ಹುಟ್ಟುಹಬ್ಬದ ಸಂಭ್ರಮ. ಬನ್ನಿ ನಮ್ಮ ಜೊತೆ ಅಮೂಲ್ಯ ಇದ್ರೆ ಮಾತಾಡ್ಸೋಣ. ಹೇಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನೀವೆಲ್ಲ ಬಂದಿದ್ದು ನಿಜವಾಗ್ಲೂ ಒಂದು ಸರ್ಪ್ರೈಸ್ ನನಗೆ. ಸೊ ಅಮೂಲ್ಯ ಅವರು ಈಗ ಆಲ್ರೆಡಿ ಬಾಲನಟಿ ಅಲ್ಲ, ಸ್ಯಾಂಡಲ್ವುಡ್ನ ಒಂದು ದೊಡ್ಡ ನಟಿ ಬೆಳೆದಿದ್ದಾರೆ. ಸೊ ಹೇಗೆ ಅನಿಸುತ್ತೆ ಒಂದ್ಸಲ ನೀವು ತಿರುಗಿ ನೋಡಿದಾಗ ಆ ಒಂದು ನಟನೆ ಇರ್ಬೋದು ಎಲ್ಲ ನೋಡಿ ಹೇಗೆ ಅನಿಸುತ್ತೆ? ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ನಾನು ಇವತ್ತಿಗೂ ನಾನು ಹೀರೋಯಿನ್ನು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಮುಂಚೆ ಹೇಗೆ ಬಂದೋ ಇವಾಗಲೂ ಹಾಗೇ ಇದ್ದೀನಿ. ಆ್ಯಂಡ್ ಚೈಲ್ಡ್ ಆರ್ಟಿಸ್ಟಲ್ಲಿ ಎಲ್ಲರ ಜೊತೆನೂ ಹೆಂಗೆ ಮಾತಾಡ್ತಾಯಿದ್ನು ಇವತ್ತು ಸೆಟ್ಸ್ನಲ್ಲಿ ಹಾಗೆ ಮಾತಾಡ್ತೀನಿ. ಹೀರೋಯಿನ್ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಎಂಥದ್ದು ಚೇಂಜ್ ಆಗಿಲ್ಲ, ಹಾಗೆ ಇದ್ದೀನಿ. ಆ್ಯಂಡ್ ದಟ್ ಈಸ್ ವಾಟ್ ನಾನು ಲೈಫ್ ಲಾಂಗ್ ನಾನು ಹಾಗೆ ಇರ್ತೀನಿ. ಆ್ಯಂಡ್ ಫಸ್ಟ್ ಸಿನಿಮಾ ನೀವು ನಾಯಕಿಗೆ ನಟಿಸಿದಂಥ ಫಸ್ಟ್ ಸಿನಿಮಾ ಚೆಲುವಿನ ಚಿತ್ತಾರ. ಸೊ ಈಗ ನೆನೆಸ್ಕೊಳ್ತಾರೆ ಏನು ಅನಿಸುತ್ತೆ ಆ ಸಿನಿಮಾ ನೋಡಿದ್ರೆ? ಏಕೆಂದರೆ ಫಸ್ಟ್ ಹೀರೋಯಿನ್ ಬಂದಂಥದ್ದು ಮತ್ತು ಸಾಕಷ್ಟು ಒಂದು ಅಭಿಮಾನಿಗಳನ್ನ ಪಡೆದಂಥ ಸಿನಿಮಾ. ಅದು ಹೇಗೆ ಅನಿಸುತ್ತೆ ಸಿನಿಮಾ ಬಗ್ಗೆ? ಆ ಸಿನಿಮಾ ನೋಡಿದ್ರೆ ಯಪ್ಪ ಹಿಂಗೆ ಮಾಡಿದ್ದೀನಿ ನಾನು ಅನಿಸುತ್ತೆ. ನನ್ನ ನೋಡ್ತಾ ಇದ್ರೆ ಇಷ್ಟು ಸಣ್ಣ ಇದ್ದ ನಾನು ಅಂತ ಅನಿಸುತ್ತೆ. ನನಗೆ ಒಂಥರ ಆಶ್ಚರ್ಯ. ಆಮೇಲೆ ಒಂದೊಂದು ಸತಿ ತುಂಬ ಸತಿ ನೋಡಿದಾಗ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತಲೂ ಅನಿಸ್ತಾ ಇರುತ್ತೆ. ತುಂಬ ಖುಷಿ ಅನಿಸುತ್ತೆ ಆ ಸಿನಿಮಾ ನೋಡೋಕ್ಕೆ. ಏನೋ ಒಂಥರ ಎಷ್ಟು ಸತಿ ನೋಡಿದ್ರೂ ಬೋರ್ ಆಗೋಲ್ಲ, ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಇವತ್ತಿನವರೆಗೂ 5 ವರ್ಷ ಆದ್ರೂ ಆ ಸಿನಿಮಾ ಬಂದಿರೋದು. ಇವತ್ತಿನವರೆಗೂ ಪ್ರತಿಯೊಬ್ಬರೂ ಚೆಲುವಿನ ಚಿತ್ತಾರ ಅಂತಲೇ ಅಂತಾರೆ. ಸೊ ಐಸು ಅಂತಲೇ ನಾನು ಕರೆಯೋದು ಪ್ರೀತಿಯಿಂದ. ಸೊ ತುಂಬ ಖುಷಿ ಅನಿಸುತ್ತೆ. ಸೊ ಈಗ ಮತ್ತೆ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದೀರಾ ಮತ್ತೆ ಗಣೇಶರೊಂದಿಗೆ 5 ವರ್ಷಗಳ ಆದ ನಂತರ. ಸೊ ಹೇಗೆ ಅನಿಸುತ್ತೆ ಈ ಖುಷಿ? ಸೆಕೆಂಡ್ ಇನ್ನಿಂಗ್ಸ್ ಅಲ್ಲ ಇದು. ನಾನು ಪ್ರತಿ ವರ್ಷವೂ ಒಂದೊಂದು ಸಿನಿಮಾ ಮಾಡ್ತಾಯಿದ್ದೆ. ಹಾಗೆ ಈ ವರ್ಷದಲ್ಲಿ ಈ ಸಿನಿಮಾ ಮಾಡ್ತಾಯಿದ್ದೀನಿ. ತುಂಬ ಅವರಿಗೆ ಸುಮಾರು ಜನ ಇವತ್ತು ಅಷ್ಟೇ FBಯಿಂದ ತುಂಬ ಜನ ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ನಂಬರೆಲ್ಲ ತೊಗೊಂಡು ನಮ್ಮ ಅಣ್ಣನ ನಂಬರಿಗೆ ಕಾಲ್ ಮಾಡ್ತಾಯಿದ್ರು. ತುಂಬ ಖುಷಿ ಪಡ್ತಾಯಿದ್ರು. ನಿಜವಾಗ್ಲೂ ನೀವು ಸಿನಿಮಾ ಮಾಡ್ತಾಯಿದ್ದೀರಾ, ಅದು ಗಣೇಶ್ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್ ಯು ಅಂತ ಅವ್ರಿಗೆಲ್ಲ ತುಂಬ ಖುಷಿ ಅನಿಸಿರುತ್ತೆ. ಪ್ರತಿ ಎಲ್ಲಿ ಹೋದ್ರೂ ಅದೊಂದು ಚೆಲುವಿನ ಚಿತ್ತಾರದ ಕ್ರೇಜ್ ಹಂಗೆ ಇತ್ತು. ಐ ಥಿಂಕ್ ಅದೆಲ್ಲ ಈಗ ಬ್ಯಾಕಪ್ ಆಗಿ ಶ್ರಾವಣಿ ಸುಬ್ರಹ್ಮಣ್ಯಕ್ಕೆ ಬರುತ್ತೆ. ಶ್ರಾವಣಿ ಸುಬ್ರಹ್ಮಣ್ಯ ಬಂದು ಫನ್ ರೊಮ್ಯಾಂಟಿಕ್ ಮೂವಿ. ನಾನು ಎಷ್ಟೊಂದು ಕಾಮಿಡಿ ಸೀನ್ಸ್ನ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀನಿ. ಬಿದ್ದು ನಗ್ತಾ ಇರ್ತಾರೆ. ನಾವು ಶೂಟಿಂಗ್ ಮಾಡಿದ್ದು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಅಷ್ಟು ಎಂಜಾಯ್ ಮಾಡ್ತಾರೆ. ಎಲ್ಲ ಒಂದು ಎಕ್ಸ್ಪಿರಿಮೆಂಟ್ ನಾವು ಸಿನಿಮಾ ಮಾಡಿದ್ದೀವಲ್ಲ, ಆ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಅವರು ತುಂಬ ನಗ್ತಾ ಇದ್ಲು ನನ್ನ ಫ್ರೆಂಡ್ ಅಂತೂ. ಕೇಳಿಸ್ಕೊಂಡು ನೀನು ಹಂಗಂದೆ ಅಲ್ವಾ ಈ ಸೀನು ಅಂತ. ಐ ಥಿಂಕ್ ಅದೇ ಥರ ನಮ್ಮ ಆಡಿಯನ್ಸು ರಿಪೋರ್ಟ್ ಕೊಟ್ಬಿಟ್ರೆ ಅಷ್ಟೇ ಸಾಕು. ಓಕೆ, ಕೊನೆಯದು ಇವತ್ತು ಸಂಭ್ರಮದಲ್ಲಿದ್ದರೆ ಹುಟ್ಟುಹಬ್ಬ ಸಂಭ್ರಮ ನಿಮಗೆ. ಸೊ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಫ್ಯಾನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಫ್ಯಾನ್ಸ್ಗೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು. ಯಾರೆಲ್ಲ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಲವ್. FB ಫ್ರೆಂಡ್ಸ್, ಅದರ್ ಫ್ಯಾನ್ಸ್ ಎಲ್ರಿಗೂ ನಿಮ್ಮ ಲೈಫ್ ಚೆನ್ನಾಗಿರಲಿ. ಆ್ಯಂಡ್ ನಮ್ಮ ಸಿನಿಮಾಗಳನ್ನ ನೋಡ್ತಾ ಇರಿ. ನಂದಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ. ಕನ್ನಡ ಸಿನಿಮಾಗಳನ್ನ ಒಳ್ಳೆ ಸಿನಿಮಾಗಳನ್ನ ನೋಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಇದಿಷ್ಟು ಚೆಲುವಿನ ಚಿತ್ತಾರದ ಹುಡುಗಿ ಅಮೂಲ್ಯ ಅವರ ಮನದಾಳದ ಮಾತುಗಳು. ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆಗೆ ಯತೀಶ್ ಸಾಮಾನ್ಯ.